Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇತ್ತೀಚೆಗಷ್ಟೇ ಸ್ಯಾಂಡಲ್ವುಡ್ನಲ್ಲಿ WTC ಉತ್ಸವ ಅನ್ನೋ ಒಂದು ಹೆಸರಲ್ಲಿ ಕ್ರಿಕೆಟ್ ಟೂರ್ನಮೆಂಟ್, ಥ್ರೋಬಾಲ್ ಟೂರ್ನಮೆಂಟ್ ನಡೆಯುತ್ತೆ. ಇದರಲ್ಲಿ ಸ್ಯಾಂಡಲ್ವುಡ್ನ ಕಲಾವಿದರು ಅಂದರೆ ಮಹಿಳಾ ಕಲಾವಿದರು, ತಂತ್ರಜ್ಞರು ಇವ್ರಿಗೋಸ್ಕರನೇ ಈ ಟೂರ್ನಮೆಂಟ್ ಆಯೋಜನೆ ಮಾಡಿದರು. ಈ ಆಯೋಜಕರ ವಿರುದ್ಧ, ಈ ಮ್ಯಾನೇಜ್ಮೆಂಟ್ ವಿರುದ್ಧ ಈಗ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಂಥನವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಟೂರ್ನಮೆಂಟ್ ಆಡುವಂತಹ ನಮ್ಮಂಥ ಕಲಾವಿದರಿಗೆ ಭದ್ರತೆ ಇಲ್ವಾ, ಅಂದರೆ ಸೇಫ್ಟಿ ಇಲ್ವಾ ಅನ್ನೋದು ಪ್ರಶ್ನೆಯನ್ನು ಕೂಡ ಕೇಳ್ತಿದ್ದಾರೆ. ಸೊ ನಾನು ಮಾತಾಡಿಸ್ತೀನಿ ಅವ್ರನ್ನ, ಆ್ಯಕ್ಚುಲಿ ಅವ್ರಿಗೆ ಏನಾಗಿದೆ, ಏನು ಸಮಸ್ಯೆ ಆಗಿದೆ ಅಂತ. ಮೇಡಮ್, WTC ಉತ್ಸವ ಗೊತ್ತು ನಿಮಗೆ, ಸಾಕಷ್ಟು ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್, ಆಲ್ಮೋಸ್ಟ್ ಫೀಮೇಲ್ ಅಂದರೆ ಮಹಿಳೆಯರೇ ಭಾಗವಹಿಸುವಂಥ ಟೂರ್ನಮೆಂಟು. ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ. ಸೊ ಏನಾಯ್ತು ಆ್ಯಕ್ಚುಲಿ? ಈಗ ನೀವು ಒಂದು ಟೀಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ, ಈಗ ಮ್ಯಾನೇಜ್ಮೆಂಟ್ ವಿರುದ್ಧ ಕೂಡ ನಿಮಗೂ ಬೇಜಾರಾಗ್ತಿದೆ. ಏನಾಯ್ತು ಆ್ಯಕ್ಚುಲಿ, ಏನು ಇನ್ಸಿಡೆಂಟ್? ಸರ್ ಏನಿಲ್ಲ, ಇದು ಟೂರ್ನಮೆಂಟ್ ಸ್ಟಾರ್ಟ್ ಆಗಿದ್ದು ಫ್ರೈಡೇ. ಸೊ 7ನೇ ತಾರೀಕು ಸ್ಟಾರ್ಟ್ ಆಯಿತು. ನಾವು ಟೂರ್ನಮೆಂಟ್ ಮುಗಿಸ್ಕೊಂಡು, ಆ್ಯಕ್ಚುಲಿ ಥ್ರೋಬಾಲ್ ಇತ್ತು ಫಸ್ಟೇ, ಮುಗಿಸ್ಕೊಂಡು ಮನೆಗೆ ಬರುವಾಗ ನನ್ನ ಗಾಡಿಗೆ ಆಕ್ಸಿಡೆಂಟ್ ಆಗುತ್ತೆ. ಒಂದು ಕ್ಯಾಬ್ ಬಂದು ಡ್ಯಾಶ್ ಮಾಡುತ್ತೆ. ಡ್ಯಾಶ್ ಮಾಡಿದಾಗ ನಮ್ಮ ಒಳಗಡೆ ಇರೋ ಎಲ್ಲ ಹೆಣ್ಮಕ್ಳಿಗೂ ಮೈನರಾಗಿ ಇಂಜುರಿ ಆಗಿದೆ. ಸೊ ನನ್ನ ಕೈ ಫ್ರ್ಯಾಕ್ಚರ್ ಆಗಿಲ್ಲ, ನನಗೆ ಏಟಿಂದ ಸೊ ಈ ಒಂದು ಬೆಲ್ಟನ್ನು ಹಾಕ್ಕೊಂಡಿರೋದು. ಸೊ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ನನ್ನ ಗಾಡಿ ಇವಾಗ ಸರ್ವಿಸ್ ಸೆಂಟ್ರಲ್ಲಿದೆ. ನನಗೆ ಆಕ್ಸಿಡೆಂಟ್ ಮಾಡಿದಂಥ ವ್ಯಕ್ತಿ ₹1 ಕೊಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಲಿದ್ದಾರೆ. ಅವರು ಕ್ಯಾಬ್ ಓಡಿಸೋದು ಬಿಟ್ಟು ಬೇರೆ ಏನು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಅವರು ದುಡ್ಡು ಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಲ್ಲ, ಆ ಥರದ ಪರಿಸ್ಥಿತಿಲಿದ್ದರು. ಹಾಗಾಗಿ ನನ್ನ ಕೇಸ್ನ ವಿಡ್ರಾಲ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಈಗ ವಾಯ್ಸ್ ರೈಸ್ ಮಾಡಿರೋ ಕಾರಣ ಏನು ಅಂದರೆ, ದೇರ್ ಇಸ್ ಲಾಟ್ ಆಫ್ ಟೂರ್ನಮೆಂಟ್ಸ್ ರನ್ನಿಂಗ್ ಆನ್. ಇವಾಗ ತುಂಬ ಜನಕ್ಕೆ ಅದೇ ಜೀವನ ಆಗೋಗ್ಬಿಟ್ಟಿದೆ. ಸೊ ಆಡಲಿ, ಟೂರ್ನಮೆಂಟ್ ಮಾಡಲಿ, ಅವರು ನಮ್ಮನ್ನು ಪ್ರೀತಿಯಿಂದ ಕರೆದಿದ್ದಾರೆ. ನಮಗೂ ಅಲ್ಲಿ ಹೋದರೆ ಏನೋ ಒಂದು ಏನಂತಾರೆ, ಫ್ರೆಂಡ್ಸ್ ಸಿಗ್ತಾರೆ, ಏನೋ ಒಂದು ನಮಗೂ ಒಂದು ಏನಂತಾರೆ, ಪ್ಲೇ ಇರ್ಬೋದು, ಅಂದರೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಎಲ್ಲರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಾದ್ಮೇಲೆ ಅವ್ರು ಚೂಸ್ ಮಾಡಿರ್ತಾರೆ. ಸೊ ನಾನೇನು ಹೇಳ್ತಾ ಇದ್ದೀನಿ, ಒಂದು ಗೇಮ್ ಅಂತಂದರೆ ಎಲ್ರಿಗೂ ಇಷ್ಟ ಇರುತ್ತೆ. ಸೊ ಕಲಿದೇ ಇದ್ದವರು ನಾನು ಕಲಿಬೋದು, ಅಥವಾ ನಂಗೆ ಫ್ರೆಂಡ್ಸ್ ಸಿಗ್ತಾರೆ, ಅಥವಾ ಏನೋ ಒಂದು ಅವ್ರವ್ರ ಇಂಟ್ರೆಸ್ಟಿಗೆ ಅವ್ರು ಹೋಗಿರ್ತಾರೆ. ಸೊ ನಾನು ಕೂಡ ಅದೇ ರೀತಿ ಹೋಗಿದ್ದೆ. ನಾನು ಆಲ್ರೆಡಿ 2 ಟೂರ್ನಮೆಂಟ್ ಆಡಿದ್ದೀನಿ ಕೂಡ. ಸೊ ನನ್ನ ಒಂದು ಕನ್ಸನ್ ಏನು ಅಂತ ಅಂದರೆ, ಆಕ್ಸಿಡೆಂಟ್ ಆಗಿ ಇವತ್ತಿಗೆ 5 ದಿನ ಆಗ್ತಾಯಿದೆ. ಟೂರ್ನಮೆಂಟ್ ಟೀಮ್ ಕಡೆಯಿಂದ, ಅಂದರೆ ಏನು ಆ ಮ್ಯಾನೇಜ್ಮೆಂಟ್ ಟೀಮ್ ಕಡೆಯಿಂದ ಒಬ್ಬರು ಕಾಲ್ ಮಾಡಿ ನೀವು ಹೇಗಿದ್ದೀರಾ ಅಂತಲೂ ಕೇಳ್ತಾ ಇಲ್ಲ. ಸರ್ ನೋಡಿ, ಆಕ್ಸಿಡೆಂಟ್ ಆಗಿ ಮನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟು ಬರೋ ಅಷ್ಟೊತ್ತಿಗೆ ಮಧ್ಯರಾತ್ರಿ 2 ಗಂಟೆ, ತಿರ್ಗಾ ಬೆಳಗ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ಕೇಸ್ ವಿಡ್ರಾಲ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಸಂಜೆ 5 ಗಂಟೆ. ಈ ಕೈ ನೋವು ಇಟ್ಕೊಂಡು ಅಷ್ಟೆಲ್ಲ ಮಾಡಿ ಬಂದಿದ್ದೀನಿ. ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡಿದ್ದೀನಿ ನಾನು, ನಮ್ಮ ಟೀಮ್ ಓನರ್ಗೆ ಹಾಗೆ ಮ್ಯಾನೇಜ್ಮೆಂಟ್ ಟೀಮ್ಗೆ. ಯಾರೂ ನನಗೆ ರೆಸ್ಪಾಂಡ್ ಮಾಡಿಲ್ಲ. ನಾನೇ ಫೋನ್ ಮಾಡಿ ಮಾತಾಡಿದಾಗ ಹೇಗಿದ್ದೀರಾ, ಓಕೆ ಫೈನ್ ಅಂತ ಕಟ್ ಮಾಡ್ತಾರೆ. ಸೊ ಚೆನ್ನಾಗಿದ್ದಾಗ ನಾವು ಬೇಕು, ಏನಾದರೂ ಹೆಚ್ಚು ಕಮ್ಮಿ ನಮ್ಗೆ ಆಗೋಯ್ತು, ನಮ್ಮ ಜೀವಕ್ಕೆ ಏನಾದರೂ ಆಗೋಯ್ತು ಅಂದರೆ ಯಾರೂ ಬರಲ್ವಾ? ದಿಸ್ ಇಸ್ ಮೈ ಕ್ವಶನ್. ನೀವು ಟೂರ್ನಮೆಂಟ್ ಮಾಡಿ, ಬಟ್ ವಾಟ್ ಈಸ್ ದ ಸೇಫ್ಟಿ? ಡೋರ್ ಟು ಡೋರ್ ಸೇಫ್ಟಿ ಇದೆ ಅಂತಂದರೆ ಮಾಡಿ. ಇದೆ ನನ್ನ ಒಂದು ಕನ್ಸರ್ನ್. ಯಾಕಂದರೆ ಇವಾಗ ನೀವು ಪ್ರತಿಯೊಬ್ಬರಿಗೂ ನೀವು ಕ್ಯಾಬ್ ಮಾಡೋಕ್ಕಾಗಲ್ಲ. 100-120 ಜನ ಹುಡುಗಿರು ಕರ್ಕೊಂಬರ್ತೀರ. ಹೆಣ್ಮಕ್ಳು ಅಂದ್ರೇ ರೆಸ್ಪಾನ್ಸಿಬಿಲಿಟಿ. ಇವಾಗ ನೀವೇ ನೋಡಿದ್ರೆ ಸಣ್ಣ ಮಕ್ಕಳಿಂದ ಏನೇನು ಆಗ್ತಿದೆ ಪ್ರಪಂಚದಲ್ಲಿ ಅಂತ. ಸೊ ಈ ಥರ ನಡೀತಾ ಇರೋವಾಗ ಅಟ್ಲೀಸ್ಟ್ ಒಂದು ಬೀಯಿಂಗ್ ಅನ್ ಆರ್ಟಿಸ್ಟ್, ನಮಗೆ ಕೈ ಕಾಲು ಎಲ್ಲ ಚೆನ್ನಾಗಿದ್ದರೆ ಮಾತ್ರ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ. ಸೊ ನಮಗೆ ಇಲ್ಲಿ ಏನೂ ಸೇಫ್ಟಿನೇ ಇಲ್ಲ ಅಂತಂದರೆ ನಾವು ಯಾರನ್ನು ನಂಬ್ಕೊಂಡು ಹೋಗಬೇಕು? ಆ್ಯಂಡ್ ಯಾಕೆ ಅವರು ಒಂದು ಕ್ವೆಶನ್, ಒಂದು ಹ್ಯುಮ್ಯಾನಿಟಿ ಬೇಸ್ಡ್ ಮೇಲೆ ಯಾಕೆ ಅವರು ಒಂದು ಕಾಲ್ ಮಾಡಿ ಹೇಗಿದ್ದೀರಾ ನೀವು ಅಂತ ಕೇಳಿಲ್ಲ? ಎಸ್, ಇದಿಷ್ಟು ಅಂದರೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಸಾಕಷ್ಟು ಕಲಾವಿದರು ಅದರಲ್ಲಿ ಭಾಗವಹಿಸ್ತಾರೆ, ಹೋಗಿ ಮ್ಯಾಚ್ ಆಡ್ಕೊಂಡು ಬರ್ತಾರೆ. ಬಟ್ ಆದರೆ ನಮಗೆ ಸುರಕ್ಷತೆ ಇಲ್ಲ. ನಮ್ಮ ಸುರಕ್ಷತೆ ನಡುವೆ ಏನಾದರೂ ಸಮಸ್ಯೆ ಆದರೆ ನಮಗೆ ಅದನ್ನು ಅವರು ಕೇರ್ ಕೂಡ ಮಾಡ್ತಾ ಇಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾರಂಥದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.